ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೆ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಶ್ರೀಮದ್ ವಿದ್ಯಾರಣ್ಯ ಮುನಿಗಳ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಗ್ರಂಥ ಈ 7th ಚಾಪ್ಟರ್ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಂತ್ರವನ್ನ ತೆಗೆದುಕೊಂಡು ಒಂದು ಮಂತ್ರದ ಎಲಾಬರೇಟ್ 300 ಶ್ಲೋಕಗಳ ಹತ್ತತ್ರ ಈ ಪ್ರಕರಣ ಬಹಳ ಅದ್ಭುತವಾಗಿರ್ತಕ್ಕ ಅಂದ್ರೆ ನೋಡುವಂತಹ ದೃಷ್ಟಿಕೋನ ಎಷ್ಟು ಆಳವಾಗಿದೆ ಅಂತಕ್ಕಂಥದ್ದು, ಮತ್ತೆ ಇಡೀ ತತ್ವವನ್ನ ಹೆಂಗ್ ಅದರಲ್ಲಿ ಸೇರಿಸಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷವಾಗಿ ಇದರಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೊ ನಾವು 96ನೇ ಶ್ಲೋಕದ ತನಕ ಮೊದಲನೆಯ 2 ಪಾದಗಳನ್ನ ನೋಡಿದ್ವಿ ನಾವು. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಅಂತಕ್ಕಂಥದ್ದು. ಸೊ ಆತ್ಮನ ಒಂದು ಇರುವಿಕೆಯನ್ನ ಮಹಾವಾಕ್ಯಗಳಿಂದ ನಿರ್ಣಯ ಮಾಡಿದ್ಮೇಲೆ ಆ ಮಹಾವಾಕ್ಯ ಅದೃಢ ಅಂದ್ರೆ ದೃಢ ನಲ್ಲದವನಿಗೆ ಸ್ಥಿರಗೊಳಿಸಲಿಕ್ಕೋಸ್ಕರ ಸಲುವಾಗಿ ವಿದ್ಯಾರಣ್ಯ ಮುನಿಗಳು ಅಲ್ಲಿಂದ ಒಂದಿಷ್ಟು 130ನೇ ಶ್ಲೋಕದ ತನಕ ಸ್ವಲ್ಪ ಹೆಚ್ಚು ಕಡಿಮೆ ಈ ಬ್ರಹ್ಮಾಭ್ಯಾಸವನ್ನ ನಮಗೆ ತಿಳಿಸಿದ್ರು. ಅಂದ್ರೆ ಅದು ದೃಢವಾಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಂಗತಿಗಳನ್ನ ತಿಳಿಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ಈ ಜ್ಞಾನಿ ಸತ್ಯವನ್ನ ತಿಳಿದ ಮೇಲೆ ಅವನು ಏನು ಒಂದು ಪ್ರಾರಬ್ಧ ಕರ್ಮ ಇದೆಯಲ್ವಾ, ಸೊ ಕರ್ಮದ ಬಗ್ಗೆ, ಪ್ರಾರಬ್ಧದ ಕರ್ಮದ ಬಗ್ಗೆ ತುಂಬಾ ಡಿಟೇಲ್ ಆಗಿ ಸುಮಾರು ಈಗ ಒಂದು 4-5 ಉಪನ್ಯಾಸಗಳು ಅದರ ಮೇಲೆನೆ ನಡೀತಾ ಇವೆ. ಇಲ್ಲಿ ಪೂರ್ವಪಕ್ಷಿ ವಾದ ಏನು ಅಂತಂದ್ರೆ, ಜ್ಞಾನಿ ತತ್ವವನ್ನ ಅದ್ವೈತವನ್ನ ತಿಳಿದ ಮೇಲೆ ಅವನಿಗೆ ಸೊ ಭೋಗ ಅಂತಕ್ಕಂತಹದ್ದು ಇಲ್ಲ ಅನ್ನುವಂತಹದ್ದು ಅವನ ಪ್ರಮುಖವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಇದು ನಾನು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಅನೇಕ ಜನರಲ್ಲಿ ಅದ್ವೈತದಲ್ಲಿ ಒಂದು ಸಾಮಾನ್ಯವಾಗಿ ತಪ್ಪು ಅಭಿಪ್ರಾಯ ತೋರ್ತಕ್ಕಂಥದ್ದು. ಆ ಅಭಿಪ್ರಾಯಕ್ಕೆ ಪೂರಕವಾಗಿ ಶ್ಲೋಕ ನಂಬರ್ 182ನಲ್ಲಿ ಮೊದಲನೆಯ ಒಂದು ವಾಕ್ಯ ಬಹಳ ಚೆನ್ನಾಗಿದೆ. ಅವನು ಹೆಂಗ ಅದ್ವೈತವನ್ನ ಅರ್ಥ ಮಾಡಿಕೊಂಡಿದ್ದಾನೆ ಅಂತಂದ್ರ, ತೇನ ದ್ವೈತಂ ಅಪಹೃತ್ಯ ವಿದ್ಯಾ ಉದೇತಿ ನ ಚ
ಅನ್ಯಥಾ ಅಂತ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಅದ್ವೈತ ಅಂತಕ್ಕಂತಹದ್ದು ದ್ವೈತವನ್ನ ನಾಶ ಮಾಡಿ, ದ್ವೈತ ಅಂತಂದ್ರೆ ಜಗತ್ತನ್ನ ನಾಶ ಮಾಡಿ ಅವಾಗೇನು ಉದಯಿಸ್ತದಲ್ಲ, ವಿದ್ಯಾ ಉದಯತಿ ಅಂದ್ರೆ ಅದನ್ನ ನಾಶ ಮಾಡಿದ ಮೇಲೆನೆ ಈ ಅದ್ವೈತ ಅಂತಕ್ಕಂಥದ್ದು ಉದಯ ಆಗುತ್ತಾ. ಹಾಗಾಗಿ ಯಾವಾಗ ಅದ್ವೈತ ಸಿದ್ಧಿ ಆಗುತ್ತೋ ಅವಾಗ ಜಗತ್ತಿರೋದಿಲ್ಲ, ದ್ವೈತ ಇರೋದಿಲ್ಲ. ಹಾಗಾಗಿ ತಥಾಚ ವಿದೋಷೋ ಮೋಹ ಕಥಂ. ಇಷ್ಟು ಮೇಲಿನ ಶ್ಲೋಕ ನೋಡಿದ್ರೆ, ಬೃಹದಾರಣ್ಯ ಉಪನಿಷತ್ತಿನ ಶ್ಲೋಕ ನೋಡಿದ್ರೆ ಗೊತ್ತಾಗುತ್ತೆ. ತತ್ಕೇನಕಂ ಜಿಗ್ರೇ ತತ್ಕೇನಕಿಂ ಪಶ್ಯೇ ತತ್ಕೇನಕಂ ಶೃಣುಯಾತ್ ಅಂತಕ್ಕಂಥದ್ದು ಮಂತ್ರ ನೋಡಿದಾಗ ಅಲ್ಲಿ ತಾನೇ ತಾನಾಗಿರ್ತಕ್ಕಂಥದ್ದು ಒಂದೇ ಒಂದು ತಾನೇ ಆತ್ಮ ಒಂದೇ ಇರ್ತದೆ, ಬಿಟ್ಟರೆ ಬೇರೆ ಏನಿರೋದಿಲ್ಲ. ಅದು ಅದ್ವೈತ. ಅವಾಗ ಏನಾಗಿರುತ್ತೆ, ಜಗತ್ತಿನನ್ನು ಕೂಡ ನಾಶ ಆಗಿಬಿಟ್ಟಿರ್ತದೆ. ಇದನ್ನ ಸ್ವಲ್ಪ ಯಾವಾಗ್ಲೂ ಕೂಡ ನಾವು ವಿಚಾರ ಮಾಡೋದಿಲ್ಲ. ಈಗ ನೋಡಿ, ತುಂಬಾ ಸಿಂಪಲ್ ಆಗಿ ನೋಡೋದಾದ್ರೆ, ಒಬ್ಬ ಜ್ಞಾನಿಗೆ ಸತ್ಯ ತಿಳಿದ್ಮೇಲೆ ನಾಶ ಆಗಿಬಿಟ್ಟಿತ್ತು ಅಂತಂದ್ರೆ ಜಗತ್ತನ್ನ ಇರ್ತಿದ್ದಿಲ್ಲ, ನಮ್ಗೆಲ್ಲರಿಗೂ ಮುಕ್ತಿ ಸಿಕ್ಬಿಡ್ತಿತ್ತಲ್ವಾ. ಒಂದನೇದು. ಮತ್ತೆ ಎರಡನೇದು, ಮತ್ತೆ ಅದ್ವೈತ ಸಿದ್ಧಿ ಆದ್ಮೇಲೆ ಇದು ಅದ್ವೈತ ಜ್ಞಾನ ಅಂತಕ್ಕಂಥದ್ದು ಹೇಳೋದು ಪ್ರಶ್ನೆಯಲ್ಲಿ ಬರ್ತಿತ್ತು. ಯಾಕೆ ಈ ತಪ್ಪು ಅಭಿಪ್ರಾಯ ಈ ವೇದಾಂತದಲ್ಲಿ, ಅದ್ವೈತ ವೇದಾಂತದಲ್ಲಿ ಬಂದಿದೇನು ಸೊ ತಿಳಿತೇ ಇಲ್ಲ. ಸೊ ಹಾಗಾಗಿ ವಿದ್ಯಾರಣ್ಯ ಮುನಿಗಳು ಈ 185 ಶ್ಲೋಕದಿಂದ ಒಂದು 4-5 ಶ್ಲೋಕಗಳನ್ನ ಅವನೇನು ಪ್ರಶ್ನೆ ಮಾಡಿದ್ನಲ್ಲ, ಆ ಪ್ರಶ್ನೆ ಮಾಡಿದ್ದನ್ನ ಒಂದಿಷ್ಟು ತಮಾಷೆಯಾಗಿ ಮತ್ತೆ ಅಷ್ಟೇ ತೀಕ್ಷ್ಣವಾಗಿ ಇದರ ವಿವರಣೆಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ನಿರ್ವಿಕಲ್ಪ ಸಮಾಧೌತು ದ್ವೈತಾದರ್ಶನ ಹೇತುತಃ ಸೈವಾ ಪರೋಕ್ಷ ವಿದ್ಯೇತಿ ಚೇತ್ ಸುಷುಪ್ತಿ ತಥಾ ನ ಕಿಂ. ನಿರ್ವಿಕಲ್ಪ ಸಮಾಧೌತು ದ್ವೈತ ಅದರ್ಶನ ಹೇತುತಃ. ಅಂದರೆ ಯಾವುದು ನಿರ್ವಿಕಲ್ಪ ಸಮಾಧಿಯಲ್ಲಿ ದ್ವೈತ ತೋರದಿಲ್ಲಲ್ವಾ, ದ್ವೈತ ಅದರ್ಶನ ಅಂದ್ರೆ ದರ್ಶನ ಆಗದೇ ಇರತಕ್ಕಂತಹದ್ದೇ ಕಾರಣನ. ಸ ಏವ ಅಪರೋಕ್ಷಂ ವಿದ್ಯೇತಿ. ಹಂಗಿತ್ತಂದ್ರೆ ಅದೇ ಪ್ರತ್ಯಕ್ಷ ಜ್ಞಾನ, ಅದೇ ತತ್ವಜ್ಞಾನ ಅಂತ ಅನ್ಕೊಂಡಿದ್ದೀಯಾ? ತಮಾಷೆ ಮಾಡ್ತಾ ಇದ್ದಾರೆ ಅವನಿಗೆ. ಆಗಿತ್ತಂದ್ರೆ ಯಾಕೆ ಅಷ್ಟು ಕಷ್ಟಪಟ್ಟುಕೊಂಡು ಸಮಾಧಿಗೆ ಹೋಗ್ಬೇಕು? ಸುಷುಪ್ತಿ ತಥಾ ನ ಕಿಂ. ಮತ್ತೆ ಅದೇ ಸ್ಥಿತಿ ಸುಷುಪ್ತಿಯಲ್ಲಿ ಆಗುತ್ತಲ್ವಾ. ಯಾವುದನ್ನ ನೀನು ಸಮಾಧಿಗೆ ಹೋಗ್ಬಿಟ್ಟು ದ್ವೈತ ಕಾಣದಂಗಾಗ್ಬಿಟ್ಟು ಏನು ಆ ಸಮಾಧಿ ಸ್ಥಿತಿಯನ್ನ ಅದ್ವೈತ ಅಂತ ತಿಳ್ಕೊಂಡಿದ್ದಿ ಅಂತಂದ್ರೆ, ಅದು ಜ್ಞಾನ ಅಂತ ತಿಳ್ಕೊಂಡಿದ್ದೆ ಅಂತಂದ್ರೆ, ಅದು ಬ್ರಹ್ಮಜ್ಞಾನ ಅಂತ ತಿಳ್ಕೊಂಡಿದ್ದೆ ಅಂತಂದ್ರೆ ಯಾಕೆ ಅಷ್ಟು ಕಷ್ಟಪಡ್ತೀಯಾ? ಸುಷುಪ್ತಿಯಲ್ಲಿ ಕೂಡ ದಿನ ಹೋಗ್ತೀವಲ್ಲ ನಾವು, ಅವಾಗ ಮಲ್ಕೊಂಡ ಗಾಢ ನಿದ್ದೆಯಲ್ಲಿ ದ್ವೈತನೇ ಇರಂಗಿಲ್ಲಲ್ವಾ. ಒಂದ್ ವೇಳೆ ನೀನ್ ಹಂಗೆ ತಿಳ್ಕೊಂಡಿದ್ದಿ ಅಂತಂದ್ರೆ ಸಮಾಧಿನೇ ಅದ್ವೈತ ಸ್ಥಿತಿ ಅಂತ, ನೀನು ಏನು ಮುಟ್ಟೋದಿಲ್ಲ, ಏನು ಟಚ್ ಮಾಡೋದಿಲ್ಲ, ಏನಿಲ್ಲ ಏನಿಲ್ದಂತಕ್ಕಂಥ ಸ್ಥಿತಿ, ನಿರಾಕಾರ ಸ್ಥಿತಿ, ನಿರಂಜನ ಸ್ಥಿತಿ ಅಂತ ನೀನ್ ಅನ್ಕೊಂಡಿದ್ದೆ ಅಂತಂದ್ರೆ ಕರೆಕ್ಟು. ನಾನು ಅದಕ್ಕ ಹೇಳ್ತಾ ಇದ್ದೀನಿ. ಹಾಗಿತ್ತಂದ್ರೆ ಇಷ್ಟು ಕಷ್ಟಪಟ್ಕೊಂಡು ಅದ್ನ್ಯಾಕ್ ಮಾಡ್ಬೇಕಯ್ಯ? ದಿನ ಪ್ರಕೃತಿ ನಮಗೆ ನ್ಯಾಚುರಲ್ ಕೊಡ್ತಾ ಇದ್ದಿಲ್ಲ, ಗಾರ್ಡನ್ ಇದ್ರೇನೆ ನಾವು ಮತ್ತೆ ಬ್ರಹ್ಮಜ್ಞಾನ ಅಂತ ಹೇಳ್ಬೋದಲ್ವಾ? ಹಾಗಿತ್ತಂದ್ರೆ ಅದು ಬ್ರಹ್ಮಜ್ಞಾನನ ಅಂತ ಹೇಳಿ ಅವನಿಗೆ ಒಂದು ರೀತಿಯಿಂದ ಖಾರವಾಗಿ ತಮಾಷೆಯಾಗಿ ಅದ್ವೈತ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಸುಷುಪ್ತಿ ತಥಾ ನ ಕಿಂ. ಯಾಕೆ ಸುಷುಪ್ತಿನ ನಾವು ಸಮಾಧಿ ಅಂತ ಅನ್ಬೋದಲ್ಲ, ತಪ್ಪೇನದ?
ಈಗ ಹೀಗೆ ಒಂದು ವೇಳೆ ಹೇಳಿದಿವಂತಂದ್ರೆ ಒಂದು ವೇಳೆ ಈಗ ಏನಾದ್ರು ಹೇಳದೆ ತಿಳ್ಕೊಂಡು ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಕ್ಕಂಥದ್ದು, ಆತ್ಮತತ್ವಂ ನ ಜಾನಾತಿ ಸುಪ್ತೌ ಯದಿ ತದಾ ತ್ವಯಾ ಆತ್ಮಃ ಧೀರೇವ ವಿದ್ಯೇತಿ ವಾಚ್ಯಂ ನ ದ್ವೈತಂ ವಿಸ್ಮೃತಿ. ಓಕೆ, ಗಾಢ ನಿದ್ರೆ ಅಂತಕ್ಕಂಥದ್ದು ಆತ್ಮನನ್ನ ಅರಿತಕ್ಕಂಥದ್ದು ಅಲ್ಲ, ಆತ್ಮನನ್ನ ಅರಿಯೋದಿಲ್ಲ ಅಂತಕ್ಕಂಥದ್ದೇ ನಿಂದ ಜ್ಞಾನ ಆಗಿತ್ತಂದ್ರೆ ಅವಾಗ ಏನಾಗುತ್ತೆ, ನಿನ್ನ ಅರ್ಥದಲ್ಲಿ ಸಮಾಧಿ ಅಂತಕ್ಕಂಥದ್ದು ತಮಾಷೆ ಮಾಡ್ತಾ ಇದ್ದಾರೆ. ಅವಾಗ ಅದೇನಂತ ಅನ್ಬೇಕಾಗತ್ತೆ ನಾವು ಅಂತಂದ್ರೆ, ದ್ವೈತ ಜಗತ್ತು ಎಂದೇ ಇರ್ತಕ್ಕಂಥದ್ದು ಅದ್ವೈತ ಅಲ್ಲ. ಆತ್ಮಜ್ಞಾನ ಅಂತಂದ್ರೆ ದ್ವೈತ ಜಗತ್ತನ್ನ ತೋರದೇ ಇರ್ತಕ್ಕಂಥದ್ದು ಅದ್ವೈತ ಜ್ಞಾನ ಅಲ್ಲ. ಇಲ್ಲ, ಸುಷುಪ್ತಿಯಲ್ಲಿ ಏನು ತೋರೋದಿಲ್ಲ, ಸಮಾಧಿಯಲ್ಲಿ ಅವನಿಗೆ ತಿಳಿದಿರ್ತದೆ, ನಾನು ಏನು ಆನಂದವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಗೊತ್ತಿರ್ತದೆ ಅಂತ. ಹೀಗೆ ಒಂದು ವೇಳೆ ನಿನ್ನ ಅಭಿಪ್ರಾಯವಾಗಿದ್ದರೆ ಅದಕ್ಕೆ ಎಂತ ಕೌಂಟರ್ ಕೊಡ್ತಾರೆ ಅವರಂತಂದ್ರೆ, ಉಭಯಂ ಮಿಲಿತಂ ವಿದ್ಯಾ ಯದಿ ತರ್ಹಿ ಘಟಾದಯ ಅರ್ಧ ವಿದ್ಯಾ ಪಾಜೀನಃ ಶುಃ ಸಕಲದ್ವೈತ ವಿಸ್ಮೃತೆ. ಸರಿ ಆಗಿತ್ತಂದ್ರೆ ಇನ್ನು ಏನ್ ಮಾಡುವ ಅಂತಂದ್ರೆ, ಯಾವುದು ಅಂದ್ರೆ ಸುಷುಪ್ತಿಯಲ್ಲಿ ಅವನಿಗೆ ನಾನು ಆತ್ಮಜ್ಞಾನಿ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ, ಸಮಾಧಿಯಲ್ಲಿ ನಾನು ಆ ಈಶ್ವರನ್ನ ಸೇರಿಕೊಂಡಿದ್ದೀನಿ ಅಂತಕ್ಕಂಥದ್ದು ಜ್ಞಾನ ಇದೆ ಅಂತ. ಹೀಗೆ ಇಂಥ ಒಂದು ಸ್ಥಿತಿಯನ್ನ ನೀನು ಜ್ಞಾನ ಅಂತಕ್ಕಂಥದ್ದು ಅರ್ಥ ಏನ್ ಬರುತ್ತೆ ಅಂತಂದ್ರೆ, ಒಟ್ಟಾರೆಯಾಗಿ ಸುಷುಪ್ತಿಯಲ್ಲಿ ಅವನಿಗೆ ಅದರದ್ದು ಪ್ರಜ್ಞೆ ಇಲ್ಲ, ಅದರ ಸಮಾಧಿಯಲ್ಲಿ ಪ್ರಜ್ಞೆ ಇದೆ, ಅದರ ಹೊರಗಿನ ಜಗತ್ತಿಲ್ಲ ಅಂತ ಹೀಗೇನಾದ್ರು ಅನ್ನೋದಾದರೆ ಅವಾಗ ಏನಾಗುತ್ತದು, ಓಹೋ ಆಗಿತ್ತಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅರ್ಧ ಜ್ಞಾನ ಅಂತ ಅನ್ಬೇಕಾಗತ್ತೆ ನಮ್ಗೆ. ಜಗತ್ತು ತೋರದೇ ಇರ್ತಕ್ಕಂಥದ್ದು ಮತ್ತೆ ನಾನು ಬ್ರಹ್ಮಜ್ಞಾನಿ ಅಂತಕ್ಕಂಥದ್ದು. ಹೀಗೆ ಅದರ ಅರ್ಥ ಅಂತಂದ್ರೆ ಯಾವುದೇ ವ್ಯವಹಾರ ಮಾಡದೆ ಇರ್ತಕ್ಕಂಥದ್ದು ಅನ್ನುವಂಥ ಸ್ಥಿತಿ. ಇವೆಲ್ಲ ಶ್ಲೋಕಗಳು ಒಂದು ರೀತಿಯಿಂದ ಅವನೇನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದನ್ನ ಅದಕ್ಕೆ ತಮಾಷೆಯಾಗಿ ಮಾಡ್ತಕ್ಕಂಥದ್ದು ಅಲ್ಲ. ಅಂಥದ್ದು ಅದ್ವೈತ ಜ್ಞಾನ ಏನು ವಿಶೇಷ, ಹೊರಗಿಂದ ಏನು ಗೊತ್ತಾಗಬಾರದು, ಅದು ತನ್ನ ಪಡಿ ತಾನು ಕಣ್ಮಿಷನ್ ಕುಂತ್ಕೊಂಡಿರ್ಬೇಕು. ಅದು ಅದ್ವೈತ ಜ್ಞಾನ ಅಂತ ಅನ್ನೋದು ಆಗತ್ತೆ ಅಂತಂದ್ರೆ ಅದಕ್ಕಿಂತ ಚೆನ್ನಾಗಿ ಭಾರಿ ತಮಾಷೆ ಮಾಡ್ತಾ ಇದ್ದಾರೆ. ಮಶಕಧ್ವನಿ ಮುಖ್ಯಾನಾಂ ವಿಕ್ಷೇಪಾಣಾಂ ಬಹುತ್ವತಃ ತವ ವಿದ್ಯಾ ತಥಾ ನಸ್ಯ ಘಟಾದೀನಾಂ ಯಥಾ ದೃಢ. ಓಹೋ, ಇನ್ನ ಅದ್ವೈತಕ್ಕೆ ಧಿಕ್ಕಾರ. ಹಾಗಿತ್ತಂದ್ರೆ ಬಹಳ ಸ್ಟೇಬಲ್ ಆಗಿ ಮತ್ತೆ ಗಡಿಗಿರ್ತಾವಲ್ವಾ, ಗಡಿಗೆ ಕುಡಿಕೆ ಏನ್ ಜಡ ಪದಾರ್ಥ ಇದಾವಲ್ವಾ, ಮತ್ತೆ ಏನು ಬಯಸೋದಿಲ್ಲ, ಮುಟ್ಟೋದಿಲ್ಲ, ತಿನ್ನೋದಿಲ್ಲ, ಅವಕ್ಕೇನು ಅಪೇಕ್ಷಣೆ ಇಲ್ಲ, ಉಪೇಕ್ಷಣೆ ಇಲ್ಲ, ಎಂತದಿಲ್ಲಲ್ವಾ. ಸೊಳ್ಳೆ ಅದ್ರ ಸುತ್ತ ಓಡಾಡಿದ್ರೆ ಗೊತ್ತಾಗೋದಿಲ್ಲ. ಹಾಗಿತ್ತಂದ್ರ ಅದಕ್ಕಿಂತ ನಿನ್ ಸ್ವಲ್ಪ ಕಡಿಮೆ ಆಗತ್ತೆ ನಿಂದು. ಯಾಕಂತಂದ್ರೆ ಈ ಧ್ಯಾನ ಮಾಡಕ್ ಹೋದಾಗ ಸುಮಾರು ಜನಕ್ಕೆ ನಮ್ಗೆಲ್ಲ ಕಂಪ್ಲೇಂಟ್ ಇದೆ ಅಲ್ವಾ, ಹೊರಗಡೆ ಶಬ್ದ ಕೇಳಬಾರ್ದು, ಪ್ರಶಾಂತವಾಗಿರ್ಬೇಕು, ಅಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಡಿಸ್ಟರ್ಬ್ ಇರಬಾರ್ದು, ಸೊಳ್ಳೆಗಳಿರ್ಬಾರ್ದು, ಕೆಳಗಡೆ ಮ್ಯಾಟ್ ಹಾಕೊಂಡಿರ್ಬೇಕು.
ಇದಕ್ಕಿಂತ ಏನೇ ಕಲ್ಲು ಮಣ್ಣುಗಳು ಭಾರಿ ಸ್ಟ್ರಾಂಗ್ ಆಗಿದಾವಲ್ವಾ. ಹಾಗೆ ಕಲ್ಲು ಮಣ್ಣಿಂತ ಇರ್ತಕ್ಕಂಥದ್ದೇ ಅದ್ವೈತ ಜ್ಞಾನನ ಕೆಲವೊಮ್ಮೆ ಈ ಸಾಧನೆ ಮಾಡುವಾಗ ಸಾಧನಾ ಪಥದ ರೀತಿಗಳು ಬೇರೆ ಇರ್ತವೆ. ಅಂದ್ರೆ ಅವು ಎಲ್ಲವೂ ಕೂಡ ಏನ್ ತೋರಿಸ್ತವೆ ಅಂತಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮೀರಿ ನಿಂತುಕೊಂಡು ಧಾರಣ ಮಾಡೋಕ್ಕೋಸ್ಕರ ಸಲುವಾಗಿ ಪ್ರಾಕ್ಟೀಸ್ಗಳನ್ನ ಹೇಳಿರ್ತಕ್ಕಂಥದ್ದು ಅದು ಸತ್ಯದು. ಆದ್ರೆ ಹಾಗೆ ಸಣ್ಣ ಪುಟ್ಟ ಸಹಿಸ್ಕೊಳ್ತಕ್ಕಂಥದ್ದು ಅಥವಾ ಮೈ ಮೇಲೆ ಸೊಳ್ಳೆ ಕುಂತ್ಕೊಂಡ್ರೆ ಅದು ಕಚ್ಚಿದ್ರೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡದಿರ್ತಕ್ಕಂಥದ್ದು ಇದು ತತ್ವಜ್ಞಾನದ ಲಕ್ಷಣ ಅಲ್ಲ. ಅವನಿಗೆ ಸುಖನೂ ಒಂದೇ, ದುಃಖನೂ ಒಂದೇ, ಬಿಸಿನೂ ಒಂದೇ, ಚಳಿನೂ ಒಂದೇ. ಏನಾಗಿದೆ ಅಂತಂದ್ರೆ ನಮ್ಗೆ ಒಬ್ಬ ಸಹಜವಾಗಿ ತತ್ವಜ್ಞಾನಿ ಆತ್ಮಜ್ಞಾನಿ ವಿಚಾರವನ್ನ ಈ ಕೆಲವೊಂದು ವೈಭವೀಕರಿಸಲಿಕ್ಕೋಸ್ಕರವಾಗಿ ಕೆಲವೊಂದು ಕಥೆಗಳನ್ನು ನೆನೆದ್ಬಿಟ್ಟಿದ್ದಾರೆ. ಗ್ರಂಥಗಳನ್ನ ಸರಿಯಾಗಿ ಓದ್ದೇನೆ ಕಥೆಗಳನ್ನ ಎಳೆದ್ಬಿಟ್ಟಿದ್ದಾರೆ. ಆ ಕಥೆಗಳನ್ನು ಎಳೆದಿರೋದ್ರಿಂದ ಏನಾಗಿದೆ ಅಂತಂದ್ರೆ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಮಿರಾಕಲ್ ತರನೇ ಅರ್ಥ ಮಾಡ್ತಾರೆ ಬಿಟ್ರೆ ಅದೇನೋ ಮಿರಾಕಲ್ ತರ ಫೀಲ್ ಮಾಡ್ತಾರೆ ಬಿಟ್ರೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಸ್ಥಿತಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ಆತ್ಮಜ್ಞಾನ ಅಂತಕ್ಕಂಥದ್ದು ಸೊಳ್ಳೆಗಳನ್ನ ಓಡಿಸ್ತಕ್ಕಂಥದ್ದು, ಸೊಳ್ಳೆಗಳ ಕಾಟ ಕೊಟ್ರೆ ಸೊಳ್ಳೆಗಳನ್ನ ಸಹಿಸ್ಕೊಳ್ತಕ್ಕಂಥದ್ದು, ಏನ್ ಕಾಣದೇ ಇರ್ತಕ್ಕಂಥದ್ದು, ಮುಟ್ಟದೇ ಇರ್ತಕ್ಕಂಥದ್ದು, ಇದನ್ನೆಲ್ಲ ತಂದ್ಕೊಡಂಗಿಲ್ಲ ಆತ್ಮಜ್ಞಾನ. ಆತ್ಮಜ್ಞಾನ ಏನನ್ನು ತಂದುಕೊಡುತ್ತೆ? ಆತ್ಮಜ್ಞಾನ ತಂದುಕೊಡ್ತಕ್ಕಂಥ ಏನಂತಂದ್ರೆ ಆತ್ಮಧೀರೇವ ವಿದ್ಯೇತಿ ಯದಿ ತರ್ಹಿ ಸುಖಿ ಭವ. ಆತ್ಮಜ್ಞಾನ ಅಂತಕ್ಕಂಥದ್ದು ಚಿತ್ತದ ವಿಕ್ಷೇಪವನ್ನ ನಿರೋಧ ಮಾಡುತ್ತೆ. ಚಿತ್ತದ ವಿಕ್ಷೇಪವನ್ನು ನಿರೋಧ ಮಾಡುತ್ತೆ. ಇಷ್ಟೇ ಆತ್ಮಜ್ಞಾನ ಮಾಡ್ತಕ್ಕಂಥದ್ದು. ಆತ್ಮಜ್ಞಾನ ಮತ್ತಿನ್ನೇನಲ್ಲ, ಅದು ಯಾವುದೇ ರೀತಿಯಾಗಿರ್ತಕ್ಕಂತಹ ಭೋಗವನ್ನು ನಾಶ ಮಾಡೋದಿಲ್ಲ, ಇಂದ್ರಿಯ ವ್ಯಾಪಾರವನ್ನು ನಾಶ ಮಾಡೋದಿಲ್ಲ, ಇಂದ್ರಿಯಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ವಿಷಯಗಳನ್ನು ಕೂಡ ಅದು ನಾಶ ಮಾಡೋದಿಲ್ಲ. ನೋಡೋದು, ಕೇಳೋದು, ಮಾಡೋದು, ಮುಟ್ಟೋದು ಎಲ್ಲವೂ ಕೂಡ ಸಾಮಾನ್ಯವಾಗಿರ್ತದೆ. ಏನು ಅಂತಂದ್ರೆ ಮನಸ್ಸಿನಲ್ಲಿ, ಯಾಕಂದ್ರೆ ಇಡೀ ಸಂಸಾರ ಇರತಕ್ಕಂತಹದ್ದು ಮನಸ್ಸಿನಲ್ಲಿ, ಅಜ್ಞಾನದಿಂದ ಸೇರಿಕೊಂಡಿರ್ತಕ್ಕಂಥದ್ದು ಸಂಸ್ಕಾರವೇ ಮನಸ್ಸು. ಮನೋನಾಶ ಅಂತ ಬರೀತಾರೆ ಕೆಲವೊಬ್ರು. ನನ್ನ ಅರ್ಥದಲ್ಲಿ ಮನೋನಾಶ ಅಂತಕ್ಕಂಥದ್ದು ಯಾವ ಕಾಂಟೆಸ್ಟ್ ಅಲ್ಲಿ ಮಾತಾಡ್ತಾ ತಿಳ್ಕೋಬೇಕು. ಮನೋನಾಶ ಆಗೋದಿಲ್ಲ, ಮನಸ್ಸಿನಲ್ಲಿರ್ತಕ್ಕಂತಹ ವಿಕ್ಷೇಪ ಕಳೀತದೆ ತತ್ವಜ್ಞಾನ. ಯಾಕಂದ್ರೆ ಮನಸ್ಸು ಬೇಕಲ್ವಾ, ಮತ್ತೆ ಆ ಜ್ಞಾನವನ್ನ, ಅದ್ವೈತ ಜ್ಞಾನವನ್ನ ಅನುಭವಿಸಕ್ಕೆ ಯಾವ್ದಿರ್ಬೇಕು ಮತ್ತೆ ಪ್ಲಾಟ್ಫಾರ್ಮ್. ಯಾಕಂದ್ರೆ ಅದು ಮನಸ್ಸಿನಲ್ಲೇನೆ ಪ್ರಕಟ ಆಗುತ್ತೆ, ಅಂತಃಕರಣದಲ್ಲಿ. ಆದ್ರೆ ಇಷ್ಟೇನೆ, ಈ ಮನಸ್ಸು ಇರೋದಿಲ್ಲ, ಸಂಸಾರದ ಮನಸ್ಸು ಇರೋದಿಲ್ಲ. ತತ್ವದ ಮನಸ್ಸು ಆಗಿರ್ತಾರೆ. ಇಷ್ಟೇ ಸಾಮಾನ್ಯ ಜನರಿಗೆ ಮತ್ತು ಜ್ಞಾನಿಗೆ ಇರ್ತಕ್ಕಂತಹ ವ್ಯತ್ಯಾಸ. ಆ ಕಾರಣದಿಂದ ಸೊ ಭೋಗ ಅಂತಕ್ಕಂಥದ್ದು ಅದನ್ನ ಅವನು ಎಂಜಾಯ್ ಮಾಡ್ತಾನೆ. ಭೋಗವನ್ನ ಆತ್ಮತತ್ವ ನಾಶ ಮಾಡೋದಿಲ್ಲ, ಅದನ್ನ ಭೋಗಿಸೋದ್ರಿಂದನೇ ಅದು ನಾಶವಾಗತ್ತೆ. ಹಾಗಾಗಿ ಆ ಪ್ರಾರಬ್ಧದ ಭೋಗ ಇರತನಕ್ಕೂ ಕೂಡ ಅವನು ಆ ಭೋಗವನ್ನ ಎಂಜಾಯ್ ಮಾಡ್ತಾನೆ. ಬಹಳ ವಿಶೇಷ ಏನಂತಂದ್ರೆ ಭೋಗವನ್ನ ಬಯಸೋದಾಗ್ಲಿ, ಭೋಗವನ್ನ ತಿರಸ್ಕಾರ ಮಾಡೋದಾಗ್ಲಿ ಮಾಡೋದಿಲ್ಲ.
ತದಿಷ್ಟಂ ಇಷ್ಟವ್ಯಂ ಮಾಯಾಮಯತ್ವಸ್ಯ ಸಮೀಕ್ಷಣಾತ್ ಇಚ್ಛನ್ ಅಪಿ ಯಜ್ಞವನ್ನೇಚ್ಛೇತ್ ಕಿಮಿಚ್ಛನ್ ಇತಿ ಹಿ ಶ್ರುತಂ. ಈ 130 ಶ್ಲೋಕದಿಂದ ಈ ಪ್ರಾರಬ್ಧದ ಕರ್ಮವನ್ನ ಏನ್ ಮತ್ತಿಡ್ಕೊಂಡು ಬಂದ್ರು, ಕಿಮಿಚ್ಛನ್ ಅಂದ್ರೆ ಏನನ್ನ ಬಯಸಿ ಭೋಗವನ್ನ ಮಾಡ್ತಾನೆ ಅನ್ನುವಂಥದ್ದೇನು ಶ್ಲೋಕದಲ್ಲಿ ಇದೆಯಲ್ವಾ, ಆ ಶ್ಲೋಕಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಅರ್ಥವನ್ನ ಹೇಳಿದ್ರು. ಅವನು ಭೋಗವನ್ನ, ಆ ಪ್ರಾರಬ್ಧವನ್ನ ಭೋಗ ಮಾಡೋದ್ರಿಂದನೇ ನಾಶ ಆಗುತ್ತೆ. ಹಾಗಾಗಿ ಪ್ರಾರಬ್ಧ ಕಳಲಿಕ್ಕೋಸ್ಕರ ಸಲುವಾಗಿ ಪ್ರಾರಬ್ಧವನ್ನ ಅನುಭವಿಸ್ತಾನೆ. ಅದನ್ನ ಬಿಟ್ರೆ ಮತ್ತೆ ಇನ್ನು ಯಾವುದೇ ಅವನಿಗೆ ಬಯಕೆ ಇರೋದಿಲ್ಲ. ಹಾಗಾಗಿ ಅವನಿಗೆ ಬಯಕೆ ಇರೋದಿಲ್ಲ. ಬಟ್ ಆದ್ರೆ ಪ್ರಾರಬ್ಧವನ್ನು ಸವಿಬೇಕು, ಅದನ್ನ ಕಳಿಬೇಕು ಅಂತಕ್ಕಂಥದ್ರ ಕಾರಣದಿಂದ ಅವನು ಕಿಮಿಚ್ಛನ್. ಅಂದ್ರೆ ಪ್ರಾರಬ್ಧವನ್ನು ಕಳಬೇಕು ಅನ್ನುವಂತಹ ಇಚ್ಛೆಯಿಂದ ಅವನು ಭೋಗವನ್ನ ಮಾಡ್ತಾನೆ. ಹಾಗಾಗಿ ಆ ಭೋಗ ಅಂತಕ್ಕಂಥದ್ದು ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೇಪವನ್ನ ಕೊಡೋದಿಲ್ಲ. ಸೊ ಇಲ್ಲಿಯವರೆಗೆ ಬಹಳ ಪ್ರಮುಖವಾಗಿ ವಿದ್ಯಾರಣ್ಯ ಮುನಿಗಳು ನಮಗೆ 3ನ್ನ ಕ್ಲಾರಿಟಿ ಮಾಡಿದ್ರು. ಒಂದು ಕಿಮಿಚ್ಛನ್ ಅಂತಕ್ಕಂಥದ್ದು, ಪ್ರಾರಬ್ಧ ಅಂತಕ್ಕಂಥದ್ದು, ಭೋಗ ಅಂತಕ್ಕಂಥದ್ರ ಬಗ್ಗೆ ಬಹಳ ಡಿಟೇಲ್ ಆಗಿ ಹೇಳಿದ್ರು. ಆಮೇಲೆ ಅದನ್ನ ದೃಢ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಬ್ರಹ್ಮಾಭ್ಯಾಸವನ್ನು ಹೇಳಿದ್ರು. ದೆನ್ ಅದಾದ್ಮೇಲೆ ಅದರ ಹಿಂದಿನಗಳಿಗೆ ಮಹಾವಾಕ್ಯ ಅಂತಕ್ಕಂಥದ್ದು, ತತ್ಸ್ವರೂಪ ಅಂತಕ್ಕಂಥದ್ದನ್ನ ಹೇಳಿದ್ರು. ಏನು ಅಂತಕ್ಕಂಥದ್ದನ್ನು ಬಹಳ ಡಿಟೇಲ್ ಆಗಿ ಡಿಸ್ಕಷನ್ ಆಯ್ತು ಇಲ್ಲಿವರೆಗೆ. ಈಗ ಇಲ್ಲಿಂದ ಹಿಡ್ಕೊಂಡು ಮತ್ತೆ ವಾಕ್ಯದಲ್ಲಿರ್ತಕ್ಕಂತಹ ಆ ಏನದು ಮಂತ್ರ ತಗೊಂಡಿದ್ದಾರೆ, ಆತ್ಮಾನಂ ಚೇತ್ ವಿಜಾನೀಯಾತಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಅಂತಕ್ಕಂಥದ್ದು ಏನಿತ್ತು. ಈಗ ಕಿಮಿಚ್ಛನ್ ಏನನ್ನ ಬಯಸಿ ಅಂತಕ್ಕಂಥದ್ದು ಪ್ರಾರಬ್ಧವನ್ನ ಸಂಪೂರ್ಣ ಮಾಡಬೇಕು ಅನ್ನುವಂತಹ ಸೊ ವಾಂಛೆಯಿಂದ ಅವನು ಪ್ರಾರಬ್ಧವನ್ನ ಸಂಪೂರ್ಣ ಮಾಡ್ತಾನೆ ಅನ್ನುವಂಥದ್ದಾಯ್ತು. ಈಗ ಕಸ್ಯ ಕಾಮಾಯ, ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನ್ಸಂಜೋರಿತಂತಿದೆ ಅಲ್ವಾ. ಈಗ ಈ ಕಸ್ಯ ಕಾಮಾಯ ಅಂತಕ್ಕಂಥದ್ದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಐ ಥಿಂಕ್ ಇದು ಕೊನೆವರೆಗೂ ಓಡುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಇಲ್ಲಿಂದ ಹಿಡ್ಕೊಂಡು ಇನ್ನೊಂದು ಹತ್ತತ್ರ ಒಂದು 60-70 ಶ್ಲೋಕಗಳು ಬಹಳ ಸೊಗಸಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಅಂದ್ರೆ ಇಲ್ಲಿ ಕಸ್ಯಕಾಮಯ ಅಂದ್ರೆ ಯಾರು ಭೋಗವನ್ನ ಭೋಕ್ತೃ, ಈಗ ಭೋಗದ ಬಗ್ಗೆ ಹೇಳಿದ್ರು, ಭೋಗವನ್ನ ಅನುಭವಿಸ್ತಾನೆ ಜ್ಞಾನಿ ಅಂತಂದ್ರಲ್ವಾ. ಈಗ ಭೋಗವನ್ನ ಅನುಭವಿಸ್ತೇನೆ ಅಂತಂದಾಗ ಭೋಗವನ್ನ ಅನುಭವಿಸೋನು ಯಾರು? ಕರ್ತೃ ಬೇಕಲ್ವಾ. ಹಾಗಿರ್ತಂದ್ರೆ ಆ ಕರ್ತೃ ಯಾರು? ಈಗ ಇಂದ್ರಿಯಗಳಿಂದ ಏನೋ ಆನಂದ ಆಗುತ್ತೆ, ಭೋಗದ ಸುಖ ಅಂತ ಸಿಗುತ್ತಲ್ವಾ, ಮತ್ತೆ ಸುಖವನ್ನ ಅನುಭವಿಸೋನು ಯಾರು? ಈಗ ಆ ಪಾಯಿಂಟ್ ಹಿಡ್ಕೊಂಡ್ಬಿಟ್ಟು ಸಬ್ಜೆಕ್ಟ್ ನಡೀತಾ ಇದೆ. ರಾಗೋ ಲಿಂಗಮಬೋಧಸ್ಯ ಸಂತು ರಾಗಾದಯೋ ಬುಧೇಃ ಇತಿ ಶಾಸ್ತ್ರದ್ವಯಂ ಸಾರ್ಥಂ ಏವಂ ಸತ್ಯ ವಿರೋಧತಃ. ಇಟ್ ಇಸ್ ವೆರಿ ಸಿಂಪಲ್ ಅದ. ರಾಗೋ ಲಿಂಗಂ ಅಬೋಧಸ್ಯ ಸಂತು ರಾಗಾದಯೋ ಬುಧೇಃ. ಇಷ್ಟೇ ವ್ಯತ್ಯಾಸ. ಏನಂತಂದ್ರೆ ಅಜ್ಞಾನಿಗೆ ಆಸಕ್ತಿ ಇದೆ, ಜ್ಞಾನಿಗೆ ಭೋಗದಲ್ಲಿ ಆಸಕ್ತಿ ಇದೆ. ಭೋಗದಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಆ ಪ್ರಾರಬ್ಧವನ್ನು ಕಳಬೇಕು ಅಂತಕ್ಕಂಥದ್ರಲ್ಲಿ ಆಸಕ್ತಿ ಇದೆ. ಹಾಗಾಗಿ ಈ ಭೋಗ ಅನ್ನುವಂತಹ ವಿಷಯದಲ್ಲಿ ಜ್ಞಾನಿಗೆ ಅಜ್ಞಾನಿಗೆ ಯಾವುದೇ ವ್ಯತ್ಯಾಸ ಇಲ್ಲ.
ಇಬ್ಬರೂ ಕೂಡ ಸಮಾನವಾಗಿ ಭೋಗವನ್ನು ಮಾಡ್ತಾರೆ. ಆದರೆ ಭೋಗ ಮತ್ತೆ ಸಂತತಿಯನ್ನ ಉತ್ಪತ್ತಿ ಮಾಡೋದಿಲ್ಲ. ಜ್ಞಾನಿಗೆ ಅಜ್ಞಾನಿಯ ಭೋಗ ಪುನಃ ಪುನಃ ರಾಗ ಅಂದ್ರೆ ಮತ್ತೆ ಬಯಕೆಯನ್ನು ಇಷ್ಟೇ ವ್ಯತ್ಯಾಸ. ಹಾಗಾಗಿ ಅವನು ಕಿಮೆಚ್ಚನ್ ಭೋಗವನ್ನ ಬಯಸಿ ಜ್ಞಾನಿಯಾಗಿರ್ತಕ್ಕಂಥವನು ಲೀಲಾಜಾಲವಾಗಿ ಜೀವನವನ್ನ ಮಾಡ್ತಾನೆ. ಭಾರಿ ಮಿಸ್ಟೇಕ್ ಅದು ಈ ಅದ್ವೈತದಲ್ಲಿ. ಏನು ಅವನನ್ನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಈ ಎಲ್ಲ ಜಗತ್ತಿನಿಂದ ಅವನು ಪಲಾಯನವಾದಿ ಬಿಟ್ಟೋಗ್ಬಿಡ್ತಾನೆ. ಯಾಕಂದ್ರೆ ಏನ್ ಭೋಗ ಮಾಡೋದಿಲ್ಲ, ಅವನಿಗೆ ಜಗತ್ತಿಗೆ ಸಂಬಂಧ ಇಲ್ಲ. ಯಾಕೆ ತುಂಬಾ ಜನ ಸರಿಯಾಗಿ ಓದಿರೋದು ಏನು ಸುಮ್ಮನೆ ಯಾರ್ದನ್ನು ಓದಿದ್ದನ್ನ ಕಾಪಿ ಮಾಡ್ತಾರೋ ಗೊತ್ತಾಗುತ್ತಿಲ್ಲ. ಮತ್ತೆ ಯಾವ ಪುರುಷಾರ್ಥವನ್ನು ಇಟ್ಟುಕೊಂಡ್ಬಿಟ್ಟು ಜಗತ್ತೇ ಮಿಥ್ಯೆ ಅಂತ ಆಗ್ಬಿಟ್ಟಿತ್ತಂದ್ರೆ ಶಂಕರರು 4 ಮಠಗಳನ್ನು ಸ್ಥಾಪನೆ ಮಾಡ್ತಿದ್ರು. ಜಗತ್ತು ಶೂನ್ಯ ಅಂತ ಹೇಳಿರ್ತಕ್ಕಂತಹ ಬುದ್ಧ ಯಾಕೆ ಸಂಘವನ್ನ ಕಟ್ಟಿದ? ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ಏನು ಎಷ್ಟು ಸಂಪ್ರದಾಯ ಇವತ್ತು 2000 ವರ್ಷ ಆದ್ರೂ ಕೂಡ ಈ ಜಗತ್ತಿನಲ್ಲಿ ಅದೇ ರೀತಿಯಾಗಿ ಆಚಾರ್ಯ ಶಂಕರರು ದೇಶ ಅಡ್ಡಾಡಿ 4 ಕಡೆ ಈ ಬ್ರಹ್ಮಜ್ಞಾನದ ತತ್ವವನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ 4 ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಮತ್ತೆ 4 ಮಠ ಎಲ್ಲಿ ಸ್ಥಾಪನೆ ಮಾಡಿದರು? ಸ್ಥೂಲವಾಗಿರ್ತಕ್ಕಂತಹ ಮಟೀರಿಯಲ್ ಹೊರಡಲ್ಲಿ ತಾನೇ 4 ಮಠ ಇರ್ತಕ್ಕಂಥದ್ದು. ಇಲ್ಲ ಅದ್ವೈತದಲ್ಲಿ ಏನು ಆಕಾಶದಲ್ಲಿ ಸ್ಥಾಪನೆ ಮಾಡಿದ್ರ? ಏನಿಲ್ಲ ಅಂತಂದ್ರೆ ಅವ್ರ ಪ್ರಶ್ನೆ ಇರುತ್ತಿಲ್ಲ. ಇಲ್ಲಿ ಇತ್ತೀಚೆಗೆ ನಾವು ನೋಡೋದಾದ್ರೆ ರಮಣ ಮಹರ್ಷಿಗಳು ಅವರಿಗೆ ಕೇವಲ 16-17ನೇ ವರ್ಷದಲ್ಲೇನೆ ಬ್ರಹ್ಮಜ್ಞಾನ ಆಯ್ತು. ಆಮೇಲೆ ಅವರು 50 ವರ್ಷಗಳ ಕಾಲ ಬಂದವರಿಗೆಲ್ಲನೂ ಕೂಡ ಅದನ್ನು ಉಪದೇಶ ಮಾಡಿದರು. ಇಷ್ಟು ನಮಗೆ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಈ ಅದ್ವೈತ ಅಂತಕ್ಕಂತಹದ್ದು ಜಗತ್ತಿನಿಂದ ದ್ವೈತದಿಂದ ಸಂಸಾರದಿಂದ ಹಿಂದೆ ಸರಿಸ್ತಕ್ಕಂಥದ್ದು, ಅದು ನಿಷ್ಕ್ರಿಯವಾದ ತಟಸ್ಥವಾದ ಅದು ಭೋಗರಹಿತ ಜೀವನ. ಒಬ್ಬ ಜ್ಞಾನಿ ಆದ್ಮೇಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಒಂದು ಕಾರ್ಯಗಳಿದಾವೆ. ಓಡಿ ಹೋಗುವವನನ್ನ ಅರ್ಜುನನ್ನ ಕೃಷ್ಣ ಅಲ್ಲ, ಓಡಿ ಹೋಗ್ತಕ್ಕಂಥ ಅರ್ಜುನನ್ ಎಳೆದು ಕರ್ಕೊಂಡು ಬಂದು ಯುದ್ಧ ಮಾಡಿಸ್ದ. ಈ ಭೂಮಿ ಮೇಲೆ ಧರ್ಮದ ಸ್ಥಾಪನೆ ಆಗ್ಬೇಕು ಅಂತ ತಾನೇ. ಈ ಜ್ಞಾನ ಆನಂದವಾಗಿ ಭೋಗವನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಜ್ಞಾನ, ಇದನ್ನೆಲ್ಲರೂ ತಿಳ್ಕೊಂಡು ಆನಂದವಾಗಿ ಜೀವನ ಮಾಡ್ಲಿ ಎನ್ನುವಂತಹ ಅದ್ವೈತ ಜ್ಞಾನ ಇವತ್ತು ಎಂತ ವಿಚಿತ್ರ ಮೆಂಟಾಲಿಟಿಗೆ ಕೆಲವೊಬ್ಬರಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಅದು ಏನೋ ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು ಅನ್ನುವಂಥ ಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ನೀವು ಯಾವಾಗಾದ್ರೂ ಕೂಡ ಯಾರಾದ್ರೂ ಆತರ ಮಾತಾಡೋದಂದ್ರೆ ಗೀತೆದ್ದು 2nd ಚಾಪ್ಟರ್ ಹೇಳ್ಬೇಕು. ಚಿತ್ತಪ್ರಜ್ಞ ಲಕ್ಷಣ ಹೆಂಗಿರ್ತಾನೆ ಅಂತ ಹೇಳ್ಬಿಟ್ಟು 6ನೇ ಅಧ್ಯಾಯ ಒಂದು ಶನೈ ಆದ್ಮೇಲೆ ಮುಂದೆ ಬರ್ತಕ್ಕಂಥ ಶ್ಲೋಕಗಳಿದೆ ನೋಡಿ. ಆತ್ಮೋಪಂಬೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ, ಅಲ್ಲಿ ಶ್ಲೋಕಗಳು. ಇದನ್ನದಾದ್ಮೇಲೆ 12th ಚಾಪ್ಟರ್ ಅಲ್ಲಿ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣೆಯಗಚ ನಿರ್ಮಮೋ ನಿರಹಂಕಾರ. ಅದ್ವೇಷ್ಟ ಸರ್ವಭೂತಾನಾಂ, ಎಲ್ಲಾ ಜೀವಿಗಳಲ್ಲಿ ದ್ವೇಷ ಇಲ್ಲದಂತೆ ಇರು. ಅವರಿಗೆ ಬರೀ ಮನುಷ್ಯರಷ್ಟಲ್ಲ,
ಅದ್ವೇಷ್ಟ ಸರ್ವಭೂತಾನಾಂ. ಯಾಕಂತಂದ್ರೆ ಎಲ್ಲ ಭೂತಗಳು ಇರ್ತಕ್ಕಂಥದ್ದು, ಭೂತಗಳು ಅಂದ್ರೆ ಎಲ್ಲಾ ಜೀವಿಗಳು ಹುಟ್ಟಿರ್ತಕ್ಕಂಥದ್ದು, ಎಲ್ಲಾ ಜೀವಿಗಳು ಪರಮಾತ್ಮನ ಕೃಪೆಯಿಂದ ಜನಿಸಿರ್ತಕ್ಕಂಥದ್ದು. ಹಾಗಾಗ್ಲಿ ನೀನು ಪರಮಾತ್ಮನ ಪ್ರೀತಿ ಮಾಡಿದಂದ್ರೆ ಜಗತ್ತನ್ನೇ ಪ್ರೀತಿ ಮಾಡಿದಂಗ. ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವನೇ ಮಾನವ. ಕರುಣೆ ಇರಲಿ ಜೀವರುಳು ನೀತಿವಿಧನಾಗು ನಿಜಗುಂಡ್ರು. ಪಲಾಯನವಾದಿ ಅಲ್ಲ ಇದು. ಇಷ್ಟು ಎಲ್ಲ ಸಾಹಿತ್ಯ ಇದ್ದಾಗಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಒಂದು ಸರಿಯಾದ ಅಧ್ಯಯನದ ಕೊರತೆಯಿಂದ ಆಗಿರತಕ್ಕಂಥದ್ದು. ಸೊ ಆ ಕಾರಣ ಇಲ್ಲಿ ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ. ಯಾಕಂತಂದ್ರೆ ಅದು ನಾವಾಗಿ ತಾನಾಗಿ ಬಂದಿರೋದಲ್ಲ, ಅದು ಈಶ್ವರ ಇಚ್ಛೆ, ಅದು ಪ್ರಸಾದ. ಸೊ ಆ ಪ್ರಸಾದವನ್ನ ನಾವು ಪ್ರಸಾದ ರೂಪೇಣ ಸ್ವೀಕಾರ ಮಾಡಿದಾಗ, ಈಶ್ವರನನ್ನ ತಿಳಿದಾಗ, ಅವಾಗ ಅವನೇನ್ ಮಾಡ್ತದೆ, ಅದೇನಾಗ್ತದೆ ಅಂತಂದ್ರೆ ಕರ್ಮದ ಬಂಧನ ಇಲ್ಲಾರದಂತೆ ಬರೀ ಕರ್ಮವಾಗತ್ತೆ, ಆನಂದವಾಗಿರ್ತಕ್ಕಂತಹ ಯೋಗ ಕರ್ಮ ಸುಕುಶಲಂ ಆಗುತ್ತೆ. ಅಂತಹ ಕುಶಲತೆಯಿಂದ ಜೀವನ ಮಾಡಬೇಕು, ಆನಂದವಾಗಿ ಸಂತೋಷವಾಗಿ ಜೀವನ ಮಾಡಬೇಕು. ಅದು ಋಷಿಗಳಿಗಿರ್ತಕ್ಕಂತಹ ಕನ್ಸರ್ನ್ ಜೀವಿಗಳ ಮೇಲೆ. ಶ್ಲೋಕ ನಂಬರ್ 192. ಜಗನ್ಮಿಥ್ಯಾತ್ವವತ್ ಸ್ವಾತ್ಮ ಸಂತ್ವಸ್ಯ ಸಮೀಕ್ಷಣಾತ್. ಆಕ್ಚುಲಿ ಅದು ಮಿಥ್ಯಾತ್ವವತ್ ಸ್ವ ಆತ್ಮ ಅಸಂತ್ವಸ್ಯ ಸಮೀಕ್ಷಣಾತ್. ಕಸ್ಯ ಕಾಮಾಯೇತಿ ವಚೋ ಭೋಕ್ತಃ ಭಾವ ವಿವಕ್ಷಯ. ಸೊ ಈಗೇನು ನಾವು ಕಸ್ಯ ಕಾಮಾಯ ಅಂತ ಹೇಳಿದ್ನಲ್ವಾ, ಈಗ ಕಸ್ಯ ಕಾಮಾಯದ ಬಗ್ಗೆ ಜಗನ್ಮಿಥ್ಯಾತ್ವವತ್ ಸ್ವ ಆತ್ಮ, ಆತ್ಮನನ್ನ ತಿಳಿದಾಗ ಅವಾಗ ಏನಾಗುತ್ತೆ ಅಂತಂದ್ರೆ, ಆತ್ಮನನ್ನ ತಿಳಿದಾಗ ತತ್ಸ್ವರೂಪ ಅಂತಕ್ಕಂಥದ್ದು ಯಾವುದು ಪರಬ್ರಹ್ಮನೇ ನಾನು ಅನ್ನುವಂತಹ ಜ್ಞಾನ ಬಂದಾಗ, ಅವಾಗ ಇರುವುದೆಲ್ಲವೂ ಕೂಡ ನಾಮರೂಪಗಳಿಂದ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಾಮರೂಪಗಳಿಗೆ ಕಾರಣವಾಗಿರ್ತಕ್ಕಂತಹ ಪರಮಾತ್ಮನೇ ಅನ್ನುವಂತಹ ಜ್ಞಾನ ಬರ್ತದೆ. ಇದಕ್ಕೆ ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ, ಈ ಜಗತ್ತಿಗೆ ಆದಿ ಮತ್ತು ಅದಕ್ಕೆ ಅಂತ್ಯ ಅದು ಇರೋದು ಅದೆಲ್ಲವೂ ಕೂಡ ಆ ಪರಮಾತ್ಮನಿಂದನೇ ಅಂತ. ಯಾರು ಪರಮಾತ್ಮನ ಜ್ಞಾನವನ್ನ ಅರಿತುಕೊಳ್ತಾನ ಅವಾಗ ಇರುವುದೆಲ್ಲವೂ ಕೂಡ ಪರಮಾತ್ಮ ಅಂತಕ್ಕಂಥದ್ದು ಜ್ಞಾನ ಬರ್ತದೆ. ಮತ್ತೆ ಏನ್ ತಪ್ಪಾಗಿ ಏನ್ ತಿಳ್ಕೊಂಡಿದ್ ನಾವು ಮಿಥ್ಯಾಜ್ಞಾನ, ತಾನು ಡಿವಿಷನ್ ಸಪ್ರೇಟ್ ಆಗಿಬಿಟ್ಟು ಈಗೋವನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ನಾನ್ ಬೇರೆ ಜಗತ್ತು ಬೇರೆ ತಿಳ್ಕೊಂಡಿದ್ನು, ಆ ಭಾವ ಹೊರಟೋಗುತ್ತೆ. ದಟ್ ಈಸ್ ಮಿಥ್ಯಾಜ್ಞಾನ. ಯಾವಾಗ ಅದು ಮಿಥ್ಯಾಜ್ಞಾನ ಹೊರಟೋಗುತ್ತೆ ಅವಾಗ ನಾಮರೂಪದಲ್ಲಿ ನ್ಯಾಚುರಲ್ ಆಗಿ ಅವನಿಗೆ ತಪ್ಪಭಿಪ್ರಾಯ ಎಲ್ಲ ಹೊರಟೋಗುತ್ತೆ. ನಾಮರೂಪದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಪರಮಾತ್ಮ ಅಂತಕ್ಕಂಥದ್ದು ಜ್ಞಾನ ಬರ್ತದೆ. ಈಗ ನೋಡಿದಾಗ ಅವಾಗ ಕಸ್ಯ ಕಾಮಾಯ ಇತಿ ವಚೋ ಭೋಕ್ತೃ ಭಾವ ವಿವಕ್ಷಯ. ಅಂದ್ರೆ ಅವಾಗ ಏನಾಯ್ತು, ಆತ್ಮಜ್ಞಾನಿ ಅವನು ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ತಿಳಿದ ಮೇಲೆ ಮತ್ತೆ ಅವಾಗ ಈ ಭೋಗವನ್ನ ಅನುಭವಿಸೋನು ಯಾರು? ಕಸ್ಯ ಕಾಮಾಯ ಪ್ರಾರಬ್ಧ ಅಂತ ಹೇಳಿದ್ವಲ್ವಾ, ಮತ್ತೆ ಅದು ಆ ಭೋಗನ್ನ ಅನುಭವಿಸೋನು ಯಾರು? ಕಾಮವನ್ನ ಅದನ್ನ ಭೋಗಿಸೋನು ಯಾರು?
ಇದು ಕ್ವಶನ್ ಆಗಿ ಉಳ್ಕೊಳ್ತದೆ, ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ. ನೋಡಿ, ಒಂದು PhD ಮಾಡ್ಬೇಕಾದ್ರೆ ಹೆಂಗ ಪ್ರತಿಯೊಂದನ್ನು ಕೂಡ ಅವರು ಅನಾಲಿಸಿಸ್ ಮಾಡಿ ಬರಿಬೇಕು, ಆ ರೀತಿಯಾಗಿ ಅದಕ್ಕಿಂತ ಪ್ರತಿಯೊಂದು ವಾಕ್ಯಕ್ಕೂ ಕೂಡ ಎಷ್ಟು ಡೀಪ್ ಆಗಿರ್ತಕ್ಕಂತಹ ಒಂದು ಅರ್ಥ ಇದೆ. ಜನರಲ್ ಸ್ಟೇಟ್ಮೆಂಟ್ ಮೇಲೆ ಮಾತಾಡ್ಬಿಡ್ತೀವಿ, ಅದು ಎಷ್ಟು ಡಿಟೇಲ್ ಆಗಿ ಇದರಲ್ಲಿ ಡಿಸ್ಕಷನ್ ಮಾಡಿದ್ದಾರೆ ವಿದ್ಯಾರಣ್ಯಗಳು ಅಂತದ್ದು. ಯಾಕಂದ್ರೆ ಈಗ ಆತ್ಮನಾಗಿದ್ದಾನೆ, ಆತ್ಮನಾದ್ಮೇಲೆ ಭೋಗವನ್ನು ಅನುಭವಿಸೋನು ಯಾರು? ಯಾಕಂತಂದ್ರೆ ತನಕ್ಕಿಂತ ಬೇರೆ ಇಲ್ಲ ಅನ್ನುವಂಥದ್ದು ಗೊತ್ತಾದ್ಮೇಲೆ ಯಾವುದು ಭೋಗ, ಯಾರು ಅನುಭವಿಸ್ತಾರೆ ಭೋಗ? ನಾನು ಚಿತ್ರದೀಪ ಪ್ರಕರಣದಲ್ಲೇನೋ ಯಾವೊಂದ್ಸಲ ಕೇಳಿದ್ದೆ ನಾನು. ಸೊ ಅವಾಗ ಅದು ಕ್ಲಾರಿಟಿ ಬಂದಿದ್ದಿಲ್ಲ, ಅದು ಸಬ್ಜೆಕ್ಟು. ಅದನ್ನ ಈಗ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿಂದ ಇದೆಲ್ಲನೂ ಕೂಡ ಕೊನೆ ತನಕನೂ ಇದೇ ಡಿಸ್ಕಷನ್ ಆಗುತ್ತೆ. ಅದು ಈಗ ಇದಕ್ಕೆ ಅವರು ಯಾರ ಪ್ರಯೋಜನಕ್ಕಾಗಿ ಅಂದ್ರೆ ಯಾರು ಕಾಮವನ್ನ ಬಯಸೋದು ಯಾರಿಗೋಸ್ಕರ ಅನ್ನೋದಕ್ಕೆ ಈಗ ಅವರು ಅದೇ ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರವನ್ನ ತಗೊಂಡು ಹೋಗ್ತಾರೆ. ಪತಿಜಾಯಾದಿಕಂ ಸರ್ವಂ ತತ್ತದ್ಭೋಗಾಯ ನ ಇಚ್ಛತಿ ಕಿಂತ್ವಾತ್ಮಭೋಗಾರ್ಥಂ ಇತಿ ಶ್ರುತ ಉದ್ಘೋಷಿತಂ ಬಹು. ಪತಿಜಾಯಾದಿಕಂ ಸರ್ವಂ ತತ್ ಭೋಗಾಯ ನ ಇಚ್ಛತಿ. ಪ್ರತಿಯೊಂದು ಜೀವಿ ಏನು ಭೋಗ ಮಾಡುತ್ತೋ, ಈ ಭೋಗ ಮಾಡುವಾಗ ಸಾಮಾನ್ಯವಾಗಿ ಅವ್ರಿಗೋಸ್ಕರ ಇವ್ರಿಗೋಸ್ಕರ ನನ್ನ ಕರ್ತವ್ಯ, ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಧರ್ಮ, ತುಂಬಾ ಬಹಳ ಲೈಟ್ ಆಗಿ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕು ತುಂಬಾ. ಯಾಕಂದ್ರೆ ನಮಗೆ ಅರ್ಥ ಇಲ್ಲದೆ ಇರುವಾಗ ಅನರ್ಥ ಆಗ್ಬೇಕಂತದ್ದು ಹೆಚ್ಚಿರ್ತದೆ. ಶಾಸ್ತ್ರ ಕೇಳುವಾಗ ತುಂಬಾ ಈಗ ಜಸ್ಟ್ ನಾಲೆಡ್ಜ್, ಇದು ಯಾವುದನ್ನು ಟಚ್ ಮಾಡಿ ಹೋಗ್ಬಾರ್ದು. ನಿಮ್ಮ ಜೀವನಕ್ಕೆ ಒಂದು ಸ್ವಲ್ಪನೂ ಕೂಡ ಟಚ್ ಮಾಡಿ ಹೋಗ್ಬಾರ್ದು. ಜಸ್ಟ್ ಒಂದು ನಾಲೆಡ್ಜ್ ತರ ತಗೊಳ್ಬೇಕು. ಯಾಕಂತಂದ್ರೆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾವುದನ್ನ ನಂಬಿಕೊಂಡು ಬಂದಿದ್ದೀರೋ ಅದೆಲ್ಲ ಅರ್ಥ ಇಲ್ಲೇನೋ ಅಂತಕ್ಕಂಥದ್ದು ಕೆಲವೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಯಾಕಂದ್ರೆ ಇನ್ನೂ ಜ್ಞಾನಿಗಳಾಗಿಲ್ಲ ಪರಿಪೂರ್ಣ. ಮತ್ತೆ ಯಾಕಂದ್ರೆ ಆ ಜೀವನ ಮಾಡ್ಬೇಕಾಗ್ಯದ. ಏನ್ ನಾವು ಶಾಸ್ತ್ರ ಕೇಳಿದ ತಕ್ಷಣಕ್ಕ ನಮ್ಮ ಎಲ್ಲ ಏನು ವಾಂಛೆಗಳೆಲ್ಲ ಹೊರಟೋಗ್ಬಿಟ್ಟಿದ್ದೇವೆ. ಕೇವಲ ಜ್ಞಾನಿ ತರ ಜೀವನ ಮಾಡ್ತೀನಿ, ಅದಾಗದಿಲ್ಲ. ಅದು ಏನ್ರಿ ನೀವು ಪಾಠ ಮಾಡಿದ್ರಿ, ನಿಮ್ಗೆ ಯಾಕೆಲ್ಲ ಅದು ಇನ್ನು ಇದೆಲ್ಲನೂ ಕೂಡ ಹಂತ, ಇದು ಪ್ರಾಕ್ಟೀಸ್ ಹಂತ ಇದು. ಯಾಕಂತಂದ್ರೆ ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ಎಲ್ಲಿಯವರೆಗೆ ಪರಿಪೂರ್ಣವಾಗಿ ಅರ್ಥ ಆಗದಿಲ್ವೋ ಅಲ್ಲಿ ತನಕನೂ ಕೂಡ ಇದೆಲ್ಲ ಯಥಾಸ್ಥಿತಿಯಲ್ಲಿ ಇರ್ತದ. ಪರಿಪೂರ್ಣವಾಗಿ ಅರ್ಥ ಆದ್ಮೇಲೆ ಅವಾಗ ಏನನ್ನೂ ಮಾಡ್ಬೇಕಾಗಿಲ್ಲ, ಎಲ್ಲವೂ ಕೂಡ ಯಥಾರ್ಥವಾಗಿರ್ತದೆ. ಆದ್ರೆ ವ್ಯತ್ಯಾಸ ಬೇರೆ ಬೇರೆ ಇರ್ತದೆ. ಈಗ ನಾವು ಏನಂತಂದ್ರೆ ಈ ನಮ್ಗೇನು ಆಲ್ರೆಡಿ ಒಳಗಡೆಗೆ ಬೀಜ ರೂಪದಲ್ಲಿರ್ತಕ್ಕಂತಹ ಏನು ಒಂದು ಅಜ್ಞಾನ ವಶಾತ್ ಆಲ್ರೆಡಿ ಬೇಕಾದಷ್ಟು ಸಂಸ್ಕಾರಗಳಿದಾವಲ್ವಾ, ಆ ಎಲ್ಲ ಸಂಸ್ಕಾರಗಳು ಸತ್ಯ ಅಂತ ತಿಳ್ಕೊಂಡಿದ್ವಲ್ವಾ, ಆ ಸತ್ಯ ಅಂತ ತಿಳ್ಕೊಂಡಿರ್ತಕ್ಕಂತಹ ಸಂಸ್ಕಾರಗಳಿಗೆ ತತ್ವಜ್ಞಾನದಿಂದ ಅವಕ್ಕ ಉತ್ತರ ಕೊಡ್ಬೇಕಾಗಿದೆ. ಇವಾಗ ಯಾರಿಗೂ ಕೊಡೋದಲ್ಲ. ಸುಮ್ಮನೆ ನಾವು ಕೆಲವೊಂದು ಮಾತಾಡುವಾಗ ಹೊರಗಡೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ನಾವು ಮಾತಾಡ್ತೀವಿ. ಅದು ಒಂದಿಷ್ಟು ಲೋಕದ ದೃಷ್ಟಿಯಿಂದ ಅಷ್ಟೇನೆ. ಆದ್ರೆ ವಸ್ತುತಃ ಏನಂತಂದ್ರೆ ನಮಗೆ ಸ್ಪಷ್ಟವಾಗಿ ಈ ಜ್ಞಾನ ಅರ್ಥ ಆಗ್ಬೇಕಾಗಿದೆ. ಇನ್ನ ಮತ್ತೆ ಅರ್ಥ ಆಗಿದೆ, ಎಲ್ಲ ಪಾಠ ಮಾಡ್ತೀವಲ್ರಿ, ಅರ್ಥ ಆಗಿಲ್ವಾ? ಅರ್ಥ ಆಗಿದೆ, ಆದ್ರೆ ಅದು ಇನ್ನೂ ಪರಿಪೂರ್ಣವಾಗಿ ಅರ್ಥ ಆಗಿಲ್ಲ.
ಪರಿಪೂರ್ಣವಾಗಿ ಅರ್ಥ ಆಗದೆ ಇರುವಾಗ ಒಮ್ಮೊಮ್ಮೆ ಓವರ್ಟೇಕ್ ಮಾಡಿಬಿಟ್ಟು ನಮ್ಮ ಜೀವನದ ಮೇಲೆ ಅಪ್ಲೈ ಮಾಡಿಕೊಂಡು ವಿಚಿತ್ರವಾಗಿ ವ್ಯವಹಾರ ಮಾಡ್ತಕ್ಕಂಥದ್ದು ಅದು ನಿಜವಾಗಿರ್ತಕ್ಕಂತಹ ಸೊ ಚಿಂತಕರ ಜೀವನ ಅಲ್ಲ. ನಾನು ಒಂದ್ಸಲ ಒಬ್ಬರು ಒಂದು ಬಹಳ ದೊಡ್ಡ ವಿಚಾರವಾದಿಗಳು ಅವರು ಒಂದು ಕ್ವಶನ್ ಕೇಳಿದ್ರು ನನಗೆ. ಏನ್ ಕ್ವಶನ್ ಅಂತಂದ್ರೆ, ನನ್ನ ಮಿಸ್ಸಸ್ಸು ಅವರು ನನಗೆ ಕ್ವಶನ್ ಕೇಳಿದ್ರು, ನನ್ನ ಮಿಸ್ಸಸ್ಸು 20 ವರ್ಷದಿಂದ ಈ ಯೋಗವನ್ನ ಅಭ್ಯಾಸ ಮಾಡ್ತಾಳೆ, ಆದರೆ ಅವಳಿಗೆ ಕ್ಯಾನ್ಸರ್ ಬಂತು, ಯಾಕೆ ಅಂತ ಪ್ರಶ್ನೆ ಕೇಳಿದ್ರು. ಯಾಕೆ ಸುಮ್ಮನೆ ಕಷ್ಟಪಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ, ಆದ್ರೆ ಅವಳು ಮಾಡ್ತಾ ಇದ್ಲು, ಆದ್ರೆ ಅವಳಿಗೆ ಕ್ಯಾನ್ಸರ್ ಬಂತು, ಯಾಕೆ? ಕ್ವಶನ್ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಯೋಗ ಮಾಡೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳಿದವ್ರು ಯಾರು? ಮತ್ತೆ ಹಾಗಿತ್ತಂದ್ರೆ ಯಾಕೆ ಯೋಗಾಭ್ಯಾಸ ಮಾಡ್ಬೇಕು? ನೆಕ್ಸ್ಟ್ ಕ್ವಶನ್, ಯಾಕೆ ಯೋಗವನ್ನು ಅಭ್ಯಾಸ ಮಾಡ್ಬೇಕು ಅಂತಂದ್ರೆ, ಪ್ರಾರಬ್ಧದಿಂದ ಬಂತಂದ್ರೆ ಅದನ್ನ ಹೆಂಗ ಬ್ಯಾಲೆನ್ಸ್ ಮಾಡ್ಬೇಕು, ಇನ್ನು ಅದನ್ನ ಎಷ್ಟು ನಾವು ಅದನ್ನ ಸ್ವಲ್ಪ ತಳ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು, ಅದ್ರ ಜೊತೆಗೆ ಹೆಂಗ ನಾವು ಫ್ಲೆಕ್ಸಿಬಲ್ ಆಗಿ ಬದುಕಬೇಕು, ದುಃಖದಿಂದ ಬದುಕೋ ಬದಲು ಹ್ಯಾಪಿಯಾಗಿ ಹೆಂಗ್ ಬದುಕ್ಬೋದು, ಅದು ಯೋಗದ ಇರ್ತಕ್ಕಂಥ ಸೂಕ್ಷ್ಮತೆಯನ್ನ ಅರಿಲಾರದೆ ಹಾಕ್ಬಿಡೋದು. ಯೋಗ ಮಾಡಿದರೆ ಯಾಕೆ ಡಿಸೀಸ್ ಬಂತು. ಅದೇ ತರ ಈ ಅಧ್ಯಾತ್ಮದಲ್ಲಿ ಕೂಡ ಹಾಗೇನೆ ಇದೆಲ್ಲನೂ ಕೂಡ ಪ್ರಾಕ್ಟೀಸ್ ಅಂತಂದ್ರೆ ಇರ್ತಕ್ಕಂಥದ್ದು. ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ ಮಾಡ್ತಾ 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 ಯಾವ ವಿದ್ಯಾರ್ಥಿಗಳು ತತ್ವವನ್ನು ತಿಳಿಸ್ತಾರೋ ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನದಲ್ಲಿ ಮನಸ್ಸು ಸಂಪೂರ್ಣವಾಗಿ ಸಿದ್ಧಿಯನ್ನ ಪಡ್ಕೊಳ್ಳೋಕ್ಕೋಸ್ಕರ ಪ್ರಾಕ್ಟೀಸ್ ಥಿಯರಿ ಇರುವಾಗ ಕೆಲವೊಂದು ವಿಷಯಗಳ ಜೊತೆಗೆ ಸಂಸಾರದ ಧರ್ಮಗಳ ಜೊತೆಗೆ ಈ ವಿಚಾರಗಳನ್ನ ಲಿಂಕ್ ಮಾಡಿಕೊಂಡು ಡಿಸ್ಟರ್ಬ್ ಆಗಬಾರ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪತಿ ಜಾಯಾದಿಕಂ ಸರ್ವಂ ತತ್ತದ್ಭೋಗಾಯ ನ ಇಚ್ಛತಿ. ಕಿಂತು ಆತ್ಮಭೋಗಾರ್ಥಂ ಇತಿ ಶ್ರುತ ಉದ್ಘೋಷಿತಂ ಬಹು. ಇಲ್ಲಿ ಈ ಮಂತ್ರದ ಬಹಳ ದೊಡ್ಡ ಮಂತ್ರ ಇದು. ಬೃಹದಾರಣ್ಯಕದಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ನವ ಅರೆ ಪತ್ಯಹು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನವ ಅರೆ ಜಾಯಾಯಾಹ ಕಾಮಾಯ ಜಾಯ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ. ಯಾಜ್ಞವಲ್ಕ್ಯ ಮುನಿ ಮೈತ್ರಿಗೆ ಹೇಳ್ತಾರೆ, ನಾವೆಲ್ಲರೂ ಕೂಡ ಏನು ಜೀವನವನ್ನ ಮಾಡ್ತೀವಿ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಇವ್ರಿಗೋಸ್ಕರ ಅಂತೇನಂತೀವಿ. ಇದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ, ಆದರೆ ಅದರ ಹಿಂದ್ಗಡೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ತನಗೋಸ್ಕರನೇ ಅಂತ. ಪತಿಯನ್ನ ಪ್ರೀತಿ ಮಾಡೋದಾಗ್ಲಿ, ಪತಿ ಪತ್ನಿಯನ್ನ ಪ್ರೀತಿ ಮಾಡೋದಾಗ್ಲಿ, ಸತಿಪತಿಯರು ಪುತ್ರರನ್ನ ಪ್ರೀತಿ ಮಾಡೋದಾಗ್ಲಿ, ಪುತ್ರರು ಮಾತೃಪಿತಗಳನ್ನ ಪ್ರೀತಿ ಮಾಡೋದಾಗ್ಲಿ, ಎಲ್ಲ ನೋಡ್ಲಿಕ್ಕೆ ಅವ್ರನ್ನ ಇವ್ರು ಪ್ರೀತಿ ಮಾಡ್ತಾರೆ, ಇವ್ರನ್ನ ಅವ್ರು ಪ್ರೀತಿ ಮಾಡ್ತಾರೆ ಅಂತ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಕರೆಕ್ಟ್ ಅದು.
ಆದ್ರೆ ಅದರ ಹಿಂದುಗಡೆ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಏನಿದೆ ಅಂತಂದ್ರೆ, ನನ್ನ ಸುಖಕ್ಕೋಸ್ಕರವಾಗಿ ಅವ್ರನ್ನ ಪ್ರೀತಿ ಮಾಡ್ತೀನಿ. ಅವ್ರ ಸುಖ ಇಲ್ಲ, ನನ್ನ ಸುಖ ಇದೆ ಅದರಲ್ಲಿ. ಯಾರಿಗೂ ಇನ್ನೊಬ್ರು ಯಾರ ಸುಖಕ್ಕೋಸ್ಕರವಾಗಿ ಮಾಡೋದಿಲ್ಲ. ನಾವು ಊಟ ಮಾಡ್ತೀವಿ, ಊಟ ಆಹಾರಕ್ಕೆ ಸುಖ ಆಗತ್ತೇನೋ ನಮ್ಗೆ ಸುಖ ಆಗತ್ತೇನೋ. ಅದೇನ್ರಿ ಜಡ ಅದು, ಅದಕ್ಕೇನು ಅದಕ್ಕೆ ಭಾವನೆ ಇಲ್ಲ, ಹಾಗಾಗಿ ಅದನ್ನಂಗ ಲಿಂಕ್ ಮಾಡೋದು, ಮನುಷ್ಯರಿಗೆ ಲಿಂಕ್ ಮಾಡೋದು, ಮನುಷ್ಯರಿಗೆ ತೋರಿಸಿ ಅವಾಗಲೂ ಕೂಡ ಅಷ್ಟೇ. ನನ್ನನ್ನ ಏನಾದ್ರೂ ಅವರು ಲವ್ ಮಾಡದೆ ಹೋದ್ರೆ ಅವ್ರನ್ನ ಪ್ರೀತಿ ಮಾಡೋದಿಲ್ಲ. ಯಾಕಂದ್ರೆ ನನ್ನ ಲವ್ ಮಾಡ್ತಾರೆ ಅಂತ ಅವ್ರು ಲವ್ ಮಾಡ್ತೀವಿ. ಬಹಳ ಡೀಪ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಇವೆಲ್ಲ ಇರಲಿ, ಧರ್ಮ ಗಿರ್ಮ ಎಲ್ಲನೂ ಕೂಡ ಅವೆಲ್ಲ ಹಾಗೆ ಸುಮ್ಮನೆ ಪಕ್ಕಕ್ಕೆ ಇಟ್ಟುಕೊಳ್ಳಿ. ಸೇರಿಸ್ಬಿಟ್ಟಿದ್ರಾಗ ಸುಮ್ಮನೆ ಕ್ಯಾಶುವಲ್ ಆಗಿ ನೋಡೋದು. ಇದು ಏನಾದ್ರೂ ಒಂದ್ ಸ್ವಲ್ಪ ಸರಿಯಾಗಿ ಅರ್ಥ ಆಗಿಬಿಟ್ರೆ ನಿಮಗೆ ಅನ್ನಿಸ್ತಾ ಇರ್ತಕ್ಕಂಥ ಸಮಸ್ಯೆ ಸುಮಾರು ಕಡಿಮೆ ಆಗ್ಬಿಡ್ತದೆ. ಯಾವಾಗಲೂ ಕೂಡ ನಾವು ನಮ್ಮ ಆನಂದಕ್ಕೋಸ್ಕರವಾಗಿ ಇನ್ನೊಂದನ್ನ ಬಯಸ್ತೀವಿ. ಇನ್ನೊಂದು ಚೆನ್ನಾಗಿರ್ಲಿ ಅನ್ನುವಂತಹ ದೃಷ್ಟಿಯಿಂದ ಅದನ್ನ ಪ್ರೀತಿ ಮಾಡೋದಿಲ್ಲ ನಾವು. ಅದು ನನ್ನದು ಹಾಗಿರೋದ್ರಿಂದ ಅದನ್ನ ಪ್ರೀತಿ ಮಾಡ್ತೀನಿ. ಅಂದ್ರೆ ಅದರಲ್ಲಿ ನಾನು ಇಲ್ಲದೆ ಹೋಗ್ಬಿಟ್ರೆ ಅದನ್ನ ಪ್ರೀತಿ ಮಾಡೋದಿಲ್ಲ. ಅದನ್ನ ನಾವು ಹಾಗಾಗಿ ಈ ಎಲ್ಲ ಮಾಡ್ತಕ್ಕಂಥದ್ದು ಭೋಗ ಯಾರಿಗೋಸ್ಕರ ಅಂತಂದ್ರೆ ಎಲ್ಲವೂ ಕೂಡ ತನಗೋಸ್ಕರ. ಕಸ್ಯ ಕಾಮ, ಯಾರಿಗೋಸ್ಕರ? ಎಲ್ಲ ಭೋಗ ಮಾಡ್ತಕ್ಕಂಥ ಯಾರಿಗೋಸ್ಕರ? ಸೊ ತನಗೋಸ್ಕರ ಮಾಡ್ತಾನೆ. ಶಾಸ್ತ್ರ ಪಾಠ ಮಾಡೋದು ಯಾರಿಗೋಸ್ಕರ? ನನ್ನ ಆನಂದಕ್ಕೋಸ್ಕರ. ಕೇಳೋದು ಯಾರಿಗೋಸ್ಕರ? ಅಯ್ಯೋ ಗುರುಗಳಿಗೆ ಸಂತೋಷ ಆಗಿಲ್ಲ ಅಂತ ಅಲ್ಲ, ನಿಮ್ಮ ಆನಂದಕ್ಕೋಸ್ಕರ. ನಾನು ಪಾಠ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಏನೋ ನಮ್ದು ಋಷಿ ಧರ್ಮ ಅಂತಲ್ಲ. ಋಷಿ ಧರ್ಮ ತೀರಿಸ್ಬೇಕಪ್ಪ ಅಂತಲ್ಲ. ನನಗೆ ಆನಂದ ಆಗ್ತಾ ಇದೆ, ಅದಕ್ಕೆ ನಾನು ಪಾಠ ಮಾಡ್ತೀನಿ. ನಿಮ್ಗೆ ಆನಂದ ಆಗ್ತಿದೆ, ನೀವು ಕೇಳ್ತಾ ಇದ್ರಿ. ಇಲ್ಲಿ ನಮ್ಮ ಆನಂದ ಎಲ್ಲ ಹೋಗ್ಬಿಟ್ರೆ ಒಂದ್ 5 ನಿಮಿಷ ಕೇಳಕ್ಕಾಗಲ್ಲ, ಒಂದ್ 5 ನಿಮಿಷ ಮಾತಾಡಕ್ಕಾಗಲ್ಲ. ಸೇಮ್ ಇದೇ ಲಾಜಿಕ್ ಎಲ್ಲ ಕಡೆಗಿದೆ. ಅದು ಸಂಸಾರದಲ್ಲಿರಲಿ, ಅದು ಫ್ರೆಂಡ್ಶಿಪ್ ಅಲ್ಲಿ ಇರಲಿ, ಅದು ಬಿಸ್ನೆಸ್ ಅಲ್ಲಿ ಇರಲಿ, ಪಾಲಿಟಿಕ್ಸ್ ಅಲ್ಲಿ ಇರಲಿ, ಎಲ್ಲ ಕಡೆ ಇರಲಿ. ಸುಮ್ಮನೆ ಪಕ್ಷವನ್ನು ಪ್ರೀತಿ ಮಾಡೋದಲ್ಲ. ಪಕ್ಷದಲ್ಲಿ ನಂದೇನು ನನಗೇನಿದೆ ಅದ್ರ ಮೇಲೆ ಪಕ್ಷವನ್ನು ಪ್ರೀತಿ ಮಾಡೋದು, ಅದರಂತ ದೇಶವನ್ನು ಪ್ರೀತಿ ಮಾಡೋದು, ಸಂಸ್ಕಾರವನ್ನು ಪ್ರೀತಿ ಮಾಡೋದು, ಸಂಸ್ಕೃತಿಯನ್ನು ಪ್ರೀತಿ ಮಾಡೋದು. ಎಲ್ಲಾ ಕಡೆಗೆ ಇರ್ತಕ್ಕಂಥದ್ದು ಏನಂತಂದ್ರೆ ಐ ಐ ಐ ಐ ಐ ಐ ಕರ್ತೃ. ನಾನು ಆ ನಾನು ಇಲ್ಲದೆ ಹೋಗ್ಬಿಟ್ಟಿದ್ರೆ ಏನನ್ನ ಮಾಡಾಗಲ್ಲ. ಅದಾಗಿ ಕಸ್ಯ ಕಾಮಾಯ ಅಂತಂದ್ರೆ ಯಾರು ಅಂದ್ರೆ ನಾನು ಭೋಕ್ತ. ಅವನೇ ತನ್ನ ಆನಂದಕ್ಕೋಸ್ಕರ ಸಲುವಾಗಿ ಎಲ್ಲವನ್ನ ಅವನು ಭೋಗವನ್ನು ಮಾಡ್ತಾನೆ. ಇದನ್ನ ಈಗಾಗಲೇ ಸುಮಾರು ಕೆಲವೊಂದು ಕಡೆಗೆ ಬಂದಿದೆ. ಸೊ ಅಂದ್ರೆ ಇದು ತುಂಬಾ ಇನ್ನೊಂದು ಸ್ವಲ್ಪ ಅದನ್ನ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ಅದನ್ನ ಸ್ವಲ್ಪ ಮನಸ್ಸಿನಲ್ಲಿ ಅವಗಾಹನೆ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಅವಾಗ ನಮಗೆ ಮುಂದಿನ ಈ ಏನು ಕಸ್ಯ ಕಾಮಾಯ ಇದೆಯಲ್ಲ, ಈ ಪಾಯಿಂಟ್ ಯಾಕೆ ಇಟ್ಟುಕೊಂಡಿದ್ದಾರೆ, ಇದೊಂದು ಸಬ್ಜೆಕ್ಟ್ ಏನು ಅಂತಕ್ಕಂಥ ಗೊತ್ತಾಗತ್ತೆ.
ಕಿಂ ಕೂಟಸ್ಥ ಚಿದಾಭಾಸಃ ಅಥವಾ ಕಿಂ ವ ಉಭಯಾತ್ಮಕಃ ಭೋಕ್ತಾ ತತ್ರ ನ ಕೂಟಸ್ಥಃ ಅಸಂಗತ್ವಾದ್ ಭೋಕ್ತೃತಾಂ ವ್ರಜೇತ್. ಹೀಗೆ ನಾನು 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 ಅಂತ ಅನ್ಕೊಂಡಲ್ವಾ ಭೋಗಿಸುವಂಕ ಎಲ್ಲ ಸುಖವನ್ನು ಪಡಿತಕ್ಕಂಥವನು. ಹಾಗಿತ್ತಂದ್ರೆ ಯಾರು ಈ ನಾನು ಅಂದ್ರೆ ಯಾರು? ಯಾಕಂತಂದ್ರೆ ಇಲ್ಲಿ ಆಗ್ಲೇ ನಾವೇನ್ ಮಾಡಿದ್ವಿ, ಜೀವ ಹೊರಟೋಗ್ಬಿಟ್ಟಿದ್ದಾನೆ, ಈಗ ಇಲ್ಲಿ ಕೂಟಸ್ಥ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡಿದ್ದೀವಿ. ಈಗಿರ್ತಕ್ಕಂಥವನು ಕೂಟಸ್ಥ, ಆದ್ರೆ ಅವನು ವ್ಯವಹಾರದಲ್ಲಿ ಚಿದಾಭಾಸನಾಗಿ ಅಂದ್ರೆ ಆ ಮನ ಇಂದ್ರಿಯಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಚಿದಾಭಾಸನ ಇದ್ದಾನೆ. ಆದ್ರೆ ಮೂಲವಾಗಿರ್ತಕ್ಕಂಥವನು ಕೂಟಸ್ಥ. ಕೂಟಸ್ಥನ ಈ ಕರ್ತೃ ಅಥವಾ ಚಿದಾಭಾಸನ ಅಥವಾ ಕೂಟಸ್ಥನಿಗೆ ಸೇರಿಕೊಂಡಿರ್ತಕ್ಕಂತಹ ಚಿದಾಭಾಸನ. ಯಾರಪ್ಪ ಇವರು ಮೂವರಲ್ಲಿ ಯಾರು? ಭೋಗಿಸುವವನು ಯಾರು? ಕೂಟಸ್ಥ ಭೋಗಿಸುವವನ ಅಥವಾ ಚಿದಾಭಾಸ ಭೋಗಿಸುವವನ ಅಥವಾ ಕೂಟಸ್ಥದಿಂದ ಕೂಡಿರ್ತಕ್ಕಂತಹ ಚಿದಾಭಾಸ ಭೋಗಿಸುವವನ? ಇದನ್ನ ನಾವು ಡಿಕ್ಲೇರ್ ಮಾಡಿಕೊಂಡು ಅಂದ್ರೆ ಅವಾಗ ಯಾರು ಭೋಗವನ್ನ ಅನುಭವಿಸುವವನು ಅಂತಕ್ಕಂಥ. ಇದನ್ನ ಹಿಂಗೆ ಹೇಳಿದಾಗ ಒಂದ್ರ ಮೇಲೆ ಒಂದ್ ಹೇಳಿದಾಗ ಏನೇನೆಲ್ಲ ದೋಷಗಳು ಬರ್ತಾವ ಅದನ್ನ ಡಿಟೇಲ್ ಆಗಿ ಡಿಸ್ಕಷನ್ ಇದೆ. ಆಲ್ಮೋಸ್ಟ್ ಇಲ್ಲಿಂದ ಹಿಡ್ಕೊಂಡು ಇದೇ ಪಾಯಿಂಟ್ ತನಕ ರನ್ ಆಗತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.